ನಮಸ್ಕಾರ ಕರುನಾಡ ಜನತೆಗೆ. ಅಂದರೆ ಕರುಣೆ ಇಲ್ಲದ ನಾಡಾಗ್ಬಿಟ್ಟಿದೆ ನಮ್ಮ ದೇಶ. ಯಾಕೆಂದರೆ ಪಾಪಿಗಳ ಲೋಕದಲ್ಲಿ ನಾವಿದ್ದೀವಿ ಅನ್ನೋ ಕಾಣಿಸುತ್ತೆ. ಕರುಣೆ ಇಲ್ಲದ ಜನರಿದ್ದಾರೆ. ಯಾಕೆಂದರೆ ಬಿಡದಿಯಲ್ಲಿ ನಡೆದಂಥ ಒಂದು ಮೂಕ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ, ಬೇವರ್ಸಿ ನನ್ನ ಮಕ್ಕಳು 4 ಜನ ಸೇರಿ ಅತ್ಯಾಚಾರ ಮಾಡೋದಲ್ಲದೆ ಬೆನ್ನಿಗೆ ಬಲವಾದಂಥ ಒಂದು ಆಯುಧನಲ್ಲಿ ಹೊಡೆದಿದ್ರಲ್ಲ. ನಿಮ್ಗೆ ನಿಜವಾದಂಥ ಗಂಡಸರೇ ಆಗಿರ ನಿಮ್ಮ ಬಾಯಿಗೆ ಮಣ್ಣು ಹಾಕ. ನೀವು ನಿಜವಾಗ್ಲೂ ಗಂಡಸರೇ ಆಗಿದ್ರ ಒಂದು ಸಾರಿ ತಾಯಿ ರೂಪದಲ್ಲಿ ನೋಡಿ, ತಂಗಿ ರೂಪದಲ್ಲಿ ನೋಡಿ. ಒಂದು ಹೆಣ್ಣು ಕೂಡ ಒಂದು ದೇವ್ರ ರೂಪದಲ್ಲಿ ಅಂತ ಹೇಳ್ತಾರೆ ನಮ್ಮ ಕರುನಾಡು ಜನ. ನಿಮ್ಗೆ ಹೆಂಗಾನ ಮನಸ್ಸು ಬತ್ತರೋ ಸ್ವಾಮಿ, ನಾನಿಲ್ಲಿ 2 ಪ್ರಶ್ನೆ ಕೇಳೋದು. ಮಾನ್ಯ ಶ್ರೀಮಾನ್ ಶ್ರೀ ಜಡ್ಜ್ ಸಾಹೇಬ್ರೆ, ನಿಮಗೇನಾದ್ರು ಈ ಕೇಸ್ ಏನಾದ್ರು ಬಂದ್ರೆ ದಯಮಾಡಿ ನಿಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ, ಯಾವ ರೀತಿ ನಾವು ಅದನ್ನು ತಗೊಳ್ಬೇಕು ಕೇಸ್ನ, ದಯಮಾಡಿ ನೀವೇನಾದ್ರು ನಿಮ್ಮ ಒಂದು ಕೈಗೆ ಆ ಕೇಸ್ ಏನಾದ್ರು ಬಂದ್ರೆ, ಆ ಖುಷಿ ಹೆಣ್ಮಗಳೇನಾದ್ರು ಆ ಕೇಸ್ ಏನಾದ್ರು ನಿಮಗೆ ಬಂದಿದ್ದೆ ಆದ್ರೆ ಸ್ವಾಮಿ, ನಿಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ ಸ್ವಾಮಿ. ಯಾರು ಈ ಅತ್ಯಾಚಾರಿ ಮಾಡಿರ್ತಾರೆ, ಅತ್ಯಾಚಾರಿಗೆ ಒಳಗಾಗಿರ್ತ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅನ್ನೋದಾದರೆ, ಅತ್ಯಾಚಾರಿ ನನ್ನ ಮಕ್ಕಳಿಗೆ, ಸುವರ್ ನನ್ನ ಮಕ್ಕಳಿಗೆ, ಬೇವರ್ಸಿ ನನ್ನ ಮಕ್ಕಳಿಗೆ ತಾವು ಶಿಕ್ಷೆ ಏನಂತ ಕೊಡಬೇಕು ಗೊತ್ತಾ ಗುರುಗಳೇ? ನನ್ನದೊಂದು ಮನವಿ, ಅವರು ಕೈಗಳನ್ನ ಕಟ್ ಮಾಡಿ, ನರನ್ನ ಕಟ್ ಮಾಡಿ, ಜೀವಮಾನ ಪೂರ್ತಿ ಅವ್ರಿಗೆ ಬಿಡುಗಡೆನೇ ಇರಬಾರ್ದು ಅನ್ನೋದೊಂದೇ ಒಂದು ತಾವು 2 ಲೈನ್ಲಿ ಬರೆದ್ಬಿಡಿ ಸ್ವಾಮಿ. ಹಾಗೆ ವಕೀಲರು ಸಾಹೇಬರ್ಗೂ ಸ್ವಾಮಿ ನಾನು ಕೈ ಮುಗಿದು ಕೇಳೋದು ಏನಂದ್ರೆ, ಸ್ವಾಮಿ ಇಂಥ ರೇಪಿಸ್ಟ್ರು ಕೊಲಿಸ್ಟ್ರು ಏನಾರು ನಿಮ್ಗೆ ಕೊಲ ಮಾಡೋರಾಗಿರ್ಬೋದು, ರೇಪ್ ಮಾಡೋರಾಗೇನಾದ್ರು ನಿಮ್ಮ ಕೈಗೆ ಬಂದ್ರೆ ದಯಮಾಡಿ ಕೇಸ್ ತಗೋಬೇಡಿ ಸ್ವಾಮಿ. ನಮ್ಮ ಕರುನಾಡು ಜನತೆಗೆ ನಿಮ್ಮಿಂದ ಒಂದು ನ್ಯಾಯ ಸಿಗಬೇಕು ಅಂತಂದ್ರೆ ಪಾಪಿಗಳನ್ನ ತಗೊಂಡೋಗಿ ಜೈಲ್ಗೆ ಹಾಕಬೇಕು ಸರ್. ಅವರು ನಿಜವಾಗ್ಲೂ ಬಿಡುಗಡೆ ಆಗಬಾರ್ದು ಸರ್. ಜೀವಮಾನ ಪೂರ್ತಿ ಜೈಲಲ್ಲಿ ಇರಬೇಕಿಲ್ಲ ಅಂದ್ರೆ ಶೂಟ್ ಮಾಡಿ ಬಿಸಾಕಿ ಸರ್. ಭೂಮಿ ತಾಯಿಗೆ ಭಾರನೂ ಕಮ್ಮಿ ಆಯ್ತದ, ಕೆಟ್ಟವರು ಹೊರಟೋಯ್ತಾರೆ, ಜೀವಮಾನ ಪೂರ್ತಿ ಸತ್ತೋಗ್ಬಿಡ್ಲಿ ನನ್ನ ಮಕ್ಕಳು, ಜೀವನದಲ್ಲಿ ಇರೋದೇ ಬೇಡ. ನನ್ನ ತಾಯಿ ಭೂಮಿ ತಾಯಿಗೆ ಭಾರ ಕಮ್ಮಿ ಆಯ್ತದ ಸರ್. ಇಂಥ ಕೇಳಿ ನನ್ನ ಮಕ್ಕಳು ಜಗತ್ತಲ್ಲಿ ಇರಬಾರ್ದು ಅಂತ ನನ್ನದೊಂದು ಮನವಿ ಸರ್. ಯಾಕಂದ್ರೆ ನಮಗೂ ಹೆಣ್ಮಕ್ಳಿದ್ದಾರೆ, ನಿಮಗೂ ಹೆಣ್ಮಕ್ಳಿರ್ತವೆ, ನಿಮ್ಮ ತಾಯಿನೂ ಒಂದು ಹೆಣ್ಣು, ಅಮ್ಮನೂ ಒಂದು ಹೆಣ್ಣು, ಹೆಂಡ್ತಿನೂ ಹೆಣ್ಣು. ಈ ಒಂದು ಮನಸ್ಸಲ್ಲಿ ಇಟ್ಕೊಂಡು ತಾವು ಜಡ್ಜ್ ಸಾಹೇಬ್ರಾಗಿರ್ಬೋದು, ವಕೀಲ ಸಾಹೇಬ್ರಾಗಿರ್ಬೋದು, ಒಳ್ಳೆ ರೀತಿ ಜಡ್ಜ್ಮೆಂಟ್ ಕೊಡಿ ಸ್ವಾಮಿ. ದಯಮಾಡಿ ನಾನು ನಿಮ್ಮ ಪಾದನ ನಾವು ಹೆಣ್ಮಕ್ಳು ಒತ್ಕೋತೀವಿ. ಒಳ್ಳೆ ಕಾನೂನು ತನ್ನಿರಿ ಸರ್. ಇವ್ರನ್ನ ಯಾವತ್ತೂ ಭೂಮಿ ಮೇಲೆ ಇರಿಸ್ಬೇಡಿ ಸರ್. ಧನ್ಯವಾದಗಳೊಂದಿಗೆ ನಮಸ್ಕಾರ.